ಆ UGD ಕೆಲಸ ಈಗಾಗಲೇ ಎಷ್ಟು 11 ವರ್ಷ ಈಗಾಗಲೇ ನಮ್ಮ BMRD ಚೇರ್ಮನ್ ಹೇಳ್ತಾ ಇದ್ರು 11ನೇ ವರ್ಷದ ಬರ್ತ್ಡೇ ಮಾಡ್ತಾ ಇದ್ದೀವಿ ನಾವು UGDಗೆ. ಅವ್ರಿಗೆ ನೀವು ಎಷ್ಟು ಬರ್ತಿದ್ರೆ ಅಷ್ಟಲ್ಲೇ ಅಡ್ಜಸ್ಟ್ ಮಾಡಕ್ಕೆ ಹೋಗ್ತಾರೆ ಹೊರತು ಬೇರೆಲ್ಲ ಏನೇನು ನಮ್ಮ ಹತ್ರ ಸೋರ್ಸಸ್ ಇದೆ, ನಮ್ಮ ಹತ್ರ ಏನು ಬೋರ್ವೆಲ್ ಸೋರ್ಸಸ್ ಇದೆ, ಮತ್ತೆ ನಮಗೆ ನೀರಿನ ಸೋರ್ಸಸ್ ಇದೆ, ಒಳ ಅಂತರ್ಜಲದಲ್ಲಿ ನೀರಿದೆ, ಅದನ್ನ ಬಾವಿಗೆ ತುಂಬಿಸ್ಬೇಕು, ಅಪ್ಪರ್ ಲೆವೆಲ್ ವಾಟರ್ ಟ್ಯಾಂಕ್, ಲೋವರ್ ಲೆವೆಲ್ ವಾಟರ್ ಟ್ಯಾಂಕ್ಸ್ಗೆ ತುಂಬಿಸ್ಬೇಕು. ಯಾವುದು ಕಾಳಜಿ ಇಲ್ಲ, ಕೇವಲ ಆಡಳಿತ ಮಾಡಿ ಪೇಪರ್ಗಳಲ್ಲಿ ಬಂದ್ಬಿಡ್ಬೇಕು, ಇಷ್ಟೇ ಗೊತ್ತಾಗಿರೋದು ಅವ್ರಿಗೆ. ನಾವೆಲ್ಲ ಇವಾಗ ಕೇಳಿದ್ರಿ ಒಳಚರಂಡಿ ಇದೆಯಲ್ಲ, ಈ ಒಳಚರಂಡಿ ಕಾಮಗಾರಿ ಸಂಪೂರ್ಣವಾಗಿ ಕೆಲಸ ನಡೀತಿದೆ. ಈ ಮಧ್ಯೆ ಏನಾಗಿದೆ ಅಂತಂದ್ರೆ ಮನೆಗಳವರು ನೇರವಾಗಿ ಕನೆಕ್ಟ್ ಮಾಡಿಬಿಟ್ಟಿದೆ. ಸುಮಾರು ಲೇಔಟ್ಗಳು ಮನೆಗಳವರು ಕನೆಕ್ಟ್ ಮಾಡಿ ಏನಾಗ್ಬಿಟ್ಟಿದೆ, ಅಲ್ಲಲ್ಲಿ ಜಾಮ್ ಆಗಿ, ಎಲ್ಲೆಲ್ಲಿ ಜಾಮ್ ಆಗಿ ನೀರು ಫ್ಲೋ ಆಗೋದಕ್ಕೆ ಅವಕಾಶ ಇಲ್ವೋ ಅಲ್ಲೆಲ್ಲ ಹೊರಗಡೆ ಬರ್ತಿರೋದು. ಆ ದೃಷ್ಟಿಯಿಂದ ಈಗಾಗಲೇ ಸುಮಾರು KUFDCಯಿಂದ ಸುಮಾರು 36 ಕೋಟಿ ರೂಪಾಯಿ ಹೊಸ ಯೋಜನೆ ಆಗಿದೆ. ಏನಕ್ಕೆ ಅಂತಂದ್ರೆ ಮತ್ತೆ ಅದನ್ನ ಕಂಟಿನ್ಯೂಷನ್ ಮಾಡಿ ಎಲ್ಲೆಲ್ಲಿ ಬ್ಲಾಕ್ ಆಗಿದ್ದು ಅದನ್ನೆಲ್ಲ ತೆಗೆದು ವಾಲ್ಸ್ನ ರಿಪೇರಿ ಮಾಡಿ ಕಂಟಿನ್ಯೂಷನ್ ಮಾಡೋದಕ್ಕೆ. ಈಗಾಗಲೇ ನಾವು ಚಿಕ್ಕೇರಿಯಲ್ಲಿ ನೋಡಿದ್ದೇವೆ ನೀವು ಟ್ರೀಟ್ಮೆಂಟ್ ಪ್ಲಾಂಟ್, ಈಗಾಗಲೇ ಅದು ರೆಡಿ ಆಗಿದೆ. ಟ್ರೀಟ್ಮೆಂಟ್ ಪ್ಲಾಂಟ್ನ ಕೆಲಸ ಆಗಬೇಕು. ಎಲ್ಲಿವರೆಗೂ ಈ ಲೈನು ರೆಡಿ ಆಗಲ್ವೋ ಅಲ್ಲಿವರೆಗೂ ಟ್ರೀಟ್ಮೆಂಟ್ ಪ್ಲಾಂಟ್ನ ಕೆಲಸ ಪ್ರಾರಂಭ ಆಗಲ್ಲ. ಕಾರಣ ಏನಂತ ಮಿಷನರಿ ಫಿಟ್ ಮಾಡಿ ಅದನ್ನೆಲ್ಲ ಸ್ವಚ್ಛತೆ ಮಾಡಿ ನೀರನ್ನ ಏನು ಕೆಟ್ಟ ನೀರನ್ನ ಹೊರಗಡೆ ಮಾಡಿ ಮತ್ತೆ ಕಸನೆಲ್ಲ ವಿಂಗಡಣೆ ಮಾಡಿ ಹೊಸ ಒಳ್ಳೆ ನೀರನ್ನ ಕೆರೆಗೆ ಬಿಟ್ಟು ಆ UGD ಕೆಲಸ ಈಗಾಗಲೇ ಎಷ್ಟು 11 ವರ್ಷ ಈಗಾಗಲೇ ನಮ್ಮ BMRD ಚೇರ್ಮನ್ ಹೇಳ್ತಾ ಇದ್ರು 11ನೇ ವರ್ಷದ ಬರ್ತ್ಡೇ ಮಾಡ್ತಾ ಇದ್ದೀವಿ ನಾವು UGDಗೆ. ಲೆಕ್ಕ ಹಾಕೊಳ್ಳಿ ನೀವು, 11ನೇ ವರ್ಷದ ಬರ್ತ್ಡೇ ಇನ್ನ ಮುಗ್ದೇ ಇಲ್ಲ ಕೆಲಸ. ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ತರ್ತಾನೆ ಇದ್ದಾರೆ. ಒಂದ್ಸಲಿ 30 ಕೋಟಿ ಕೊಡ್ಸಿದ್ರು, ಒಂದ್ಸಲಿ 40 ಕೋಟಿ, ಈಗಾಗಲೇ 40 ಕೋಟಿ ಪ್ಲಾನ್ ಇದೆ. ಆ ಒಂದು ಸ್ಕೀಮ್ ಅಲ್ಲಿ ಏನಾಗ್ಬಿಟ್ಟಿದೆ, ಈಗಾಗಲೇ ಸರ್ಕಾರ ಅದನ್ನು ಅಭಿವೃದ್ಧಿ ಪಡಿಸಬೇಕು ಅಂತೇಳಿ ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡೋದು ಸಾಲ್ತಾ ಇಲ್ಲ. ಜನಸಂಖ್ಯೆ ಬೆಳೀತಾ ಇದೆ, ಮನೆಗಳು ಬೆಳೀತಾ ಇದೆ, ಯೂಸರ್ಸ್ ಬೆಳೀತಾ ಇದ್ದಾರೆ, ಉಪಯೋಗಿಸ್ಕೊಳ್ಳೋಂಥವ್ರು ಬೆಳೀತಾ ಇದ್ದಾರೆ. ಪ್ರದೇಶಗಳು ಜಾಸ್ತಿ ಆದಷ್ಟು ಅದನ್ನ ಸ್ಕೀಮಲ್ಲಿ ನಡೀತಿದೆ. ಅದು ಸ್ವಲ್ಪ ಕುಂಠಿತವಾಗಿದೆ. ಅದನ್ನ ಸರ್ಕಾರ ಮನಗೊಂಡು ಮತ್ತೆ ಹೊಸ ಗ್ರಾಂಟ್ನ KDFCಯಿಂದ ರಿಲೀಸ್ ಮಾಡ್ತಾ ಇದ್ದಾರೆ. ಮತ್ತೆ ಕೆಲಸ ಪ್ರಾರಂಭ ಆಗುತ್ತೆ. ಈಗಾಗಲೇ ಹಿಂದೆ ಬಹಳ ನಮ್ಮ ಸದಸ್ಯರುಗಳು, BMRD ಅಧ್ಯಕ್ಷರು, BMRD ಸದಸ್ಯರುಗಳು ಮತ್ತೆ ನಮ್ಮ ಗೋಪಾಲನವರು ಆ ಕುಡಿಯೋ ನೀರಿನ ಬಗ್ಗೆ ಬಹಳ ಅದ್ಭುತವಾಗಿ ಮಾತಾಡ್ತಾರೆ. ಕುಡಿಯೋ ನೀರಿಗೆ ನೀರು ನಮ್ಮ ಹತ್ರ ಇದೆ. ಕುಡಿಯೋ ನೀರು ನಮ್ಮ ಜನರಿಗೆ ಕೊಡ್ಬೇಕಾಗುತ್ತೆ. ನಾವು ಹೊಸಕೋಟೆ ನಾಗರಿಕರಿಗೆ ಅಷ್ಟು ನೀರು ನಮ್ಮ ಹತ್ರ ಇದೆ. ಆದ್ರೆ ಅದನ್ನ ತೆಗೆದು ಕೊಡಕ್ಕಾಗ ಏನು ನಗರಸಭೆಯಲ್ಲಿ ಅಧಿಕಾರ ಮಾಡ್ತಿದ್ದಾರೆ, ಏನು ನಗರಸಭೆಯಲ್ಲಿ ಆಡಳಿತ ಮಾಡ್ತಿದ್ದಾರೆ, ಏನು ನಗರಸಭೆ ಅಧಿಕಾರಿಗಳಿದ್ದಾರೆ, ಅಧಿಕಾರಿಗಳು ಮತ್ತು ಬೋರ್ಡ್ನವರು ಏನು ಅಂತರ್ಜಲದಲ್ಲಿರೋ ನೀರನ್ನ ತೆಗೆದು ಜನಗಳಿಗೆ ಕೊಡಕ್ಕಾಗ ಅಷ್ಟೊಂದು ಕಾಳಜಿ ಇಲ್ಲ. ಕಾರಣ ಏನು ಅಂತಂದ್ರೆ ಅವ್ರಿಗೆ ನೀರು ಎಷ್ಟು ಬರ್ತಿದ್ರೆ ಅಷ್ಟಲ್ಲೇ ಅಡ್ಜಸ್ಟ್ ಮಾಡಕ್ಕೆ ಹೋಗ್ತಾರೆ ಹೊರತು ಬೇರೆಲ್ಲ ಏನೇನು ನಮ್ಮ ಹತ್ರ ಸೋರ್ಸಸ್ ಇದೆ, ನಮ್ಮ ಹತ್ರ ಏನು ಬೋರ್ವೆಲ್ ಸೋರ್ಸಸ್ ಇದೆ, ಮತ್ತೆ ನಮಗೆ ನೀರಿನ ಸೋರ್ಸಸ್ ಇದೆ, ಒಳ ಅಂತರ್ಜಲದಲ್ಲಿ ನೀರಿದೆ, ಅದನ್ನ ಬಾವಿಗೆ ತುಂಬಿಸ್ಬೇಕು, ಅಪ್ಪರ್ ಲೆವೆಲ್ ವಾಟರ್ ಟ್ಯಾಂಕ್, ಲೋವರ್ ಲೆವೆಲ್ ವಾಟರ್ ಟ್ಯಾಂಕ್ಸ್ಗೆ ತುಂಬಿಸ್ಬೇಕು. ಯಾವುದು ಕಾಳಜಿ ಇಲ್ಲ, ಕೇವಲ ಆಡಳಿತ ಮಾಡಿ ಪೇಪರ್ಗಳಲ್ಲಿ ಬಂದ್ಬಿಡ್ಬೇಕು, ಇಷ್ಟೇ ಗೊತ್ತಾಗಿರೋದು ಅವ್ರಿಗೆ. ಕೆಲಸ ಮಾಡ್ಬೇಕಂತ ಕಿಂಚಿತ್ತು ಚಿಂತನೆನೇ ಇಲ್ಲ ಅವರಿಗೆ. ಏನು ವಾಟರ್ ಸಪ್ಲೈನಲ್ಲಿ ಈಗಾಗಲೇ ಕಸದಾಗ್ಬೋದು, ವಾಟರ್ ಸಪ್ಲೈ ಆಗ್ಬೋದು, ಸ್ಟ್ರೀಟ್ ಲೈಟ್ ಆಗ್ಬೋದು, ಚರಂಡಿ ಆಗ್ಬೋದು, ರಸ್ತೆ ನಿರ್ಮಾಣ ಆಗ್ಬೋದು. ಈ JC ಸರ್ಕಲ್ ಅಲ್ಲಿ ಬಹಳ ಸುಂದರವಾಗಿ ಆ ಒಂದು ಗೋಪುರನ ಕಟ್ಟಿದ್ದಾರೆ. ಜಯಚಾಮರಂದ ಒಡೆಯರ ಒಬ್ಬರ ಏನು ಇದನ್ನ ಶಿಲಾನ ಇಡಬೇಕು ಅಂತೇಳಿ ಅದ್ರ ಪಕ್ಕದಲ್ಲಿ ಒಂದು ಗುಂಡಿ ಇದೆ, ಇದುವರೆಗೂ ಮುಚ್ಚಕ್ಕಾಗಿಲ್ಲ ಅವ್ರಿಗೆ. ಆಮೇಲೆ ಇಲ್ಲಿ ಪಂಚಮುಖಿ ದೇವಸ್ಥಾನದ ಮುಂದೆ ಕರೆಕ್ಟ್ ಆಗಿ ದೇವಸ್ಥಾನದ ಹತ್ರ ಪ್ರತಿಯೊಬ್ಬರು ನಾವು ಹಿಂದೂಗಳು ಏನ್ ಮಾಡ್ತೀವಿ, ಪ್ರತಿಯೊಬ್ಬರು ಅಲ್ಲಿ ಗಣೇಶನ ದೇವಸ್ಥಾನ ನಮಸ್ಕಾರ ಅನ್ನೋದು ನೋಡಿ, ನಮಸ್ಕಾರ ಹಾಕಿದ್ರೆ ಒಂದೇ ಒಂದು ಸೆಕೆಂಡಿಗೆ ಒಂದು ಹಳ್ಳ ಸಿಗುತ್ತೆ, ಸ್ವಲ್ಪ ಯಾವತ್ತೂ ಬಿದ್ದೋಗ್ತಾರೆ. ಈ ರೀತಿ ನಮ್ಮ ನಗರಸಭೆಯಿಂದ ಅಡ್ಮಿನಿಸ್ಟ್ರೇಷನ್ ಕೆಲಸ ಮಾಡ್ತಾರೆ. ಯಾಕೆ ಮಾಡ್ಬೇಕಿಂತ ಕೆಲಸ? ನಾವು ಬಂದಿರೋದು ಏನಕ್ಕೋಸ್ಕರ? ನಗರಸಭೆಯಲ್ಲಿ ಚುನಾಯಿತರಾಗಿ ಕಷ್ಟಪಟ್ಟು ಓಡಾಡಿ ಮಾಡಿ ಕೈ ಮುಗಿತೀವೋ ಕಾಲು ಮುಗಿತೀವೋ ಅವು ಕಾಲಿಗೆ ಬೀಳ್ತೀವೋ ಎಲ್ಲ ಓಟ್ ತಗೊಂಡು ಬಂದ್ಮೇಲೆ ನಾವು ಕೊಡ್ಬೇಕಾಗಿರೋದು ಏನಕ್ಕೋಸ್ಕರ ನಾವು ಇಷ್ಟೆಲ್ಲ ಕಷ್ಟಪಡೋದು? ಸಾರ್ವಜನಿಕರಿಗೆ ಹೊಸಕೋಟೆ ನಗರದಲ್ಲಿರುವಂಥ ಪ್ರತಿಯೊಬ್ಬರು ಕೂಡ ಸರ್ಕಾರದ ಸವಲತ್ತುಗಳನ್ನ ನೇರವಾಗಿ ತಲುಪಿಸುವಂತಾಗಬೇಕು ಅಂತೇಳಿ ಆ ಕೆಲಸ ನಡೀತೀವಿ. ಕುಡಿಯೋ ನೀರು ಆಗ್ಬೋದು, ಕುಡಿಯೋ ನೀರು ಹಿಂದೆ ಎಲ್ಲ ಒಂದು 2-3 ತಿಂಗಳಿಂದ ಎಲ್ಲ 3 ದಿವಸಕ್ಕೆ ಬರ್ತೀವಿ.
ಕೆಲವು ಕಡೆ ಎಲ್ಲ ನಾವು ಹೋಗ್ತಿದ್ದು ನಾವೆಲ್ಲ ಓಡಾಡ್ತೀವಲ್ಲ ಹೊಸಕೋಟೆ, ನಾನೇ ಹೊಸಕೋಟೆ, ನಾವೆಲ್ಲ ಹೊಸಕೋಟೆಯಲ್ಲಿ ಓಡಾಡುವಾಗ ಏನಪ್ಪ ನೀರೇ ನಿಲ್ಸಲ್ಲ ಅನ್ನೋದು, ವಾಲ್ಮೇಲೆ ನೀರು ನಿಲ್ಸ. ಕಾರಣ ಏನು ಅಂತಂದ್ರೆ ಯಾವುದೋ ಲಾಸ್ಟ್ ಮನೆಗೆ ತುಂಬಬೇಕು ಅಂತಂದ್ರೆ ಇಲ್ಲಿಂದ ತುಂಬ್ಕೊಂಡು ಹೋದ್ರೆ 1 ಕಿಲೋಮೀಟರ್ ಮನೆಗೆ ನೀರು ಬರೋದು, ಅಷ್ಟೊಳಗಡೆ ಎತ್ತರ ಇರೋವೆಲ್ಲ ತೊಟ್ಟಿಗಳು ತುಂಬಿ ನೀರು ಹೊರಗಡೆ ಬಂದ್ಬಿಡು. ನಾನು ಹೇಳ್ದೆ ಅಪ್ಪ ಬೇಡ, ಮನೆಗೆ ನೀರು ಹೋಗ್ಬೇಕು, ಹಂಗೆ ಅದೆಲ್ಲ ಪದ್ಧತಿ, ಅದೆಲ್ಲ ರೂಟೀನ್ ಕೋರ್ಸ್ ಅಲ್ಲಿ ನಡೆಯುವಂಥದ್ದು, ಹಂಗೆಲ್ಲ ಹೇಳ್ಕೊಡ್ತು ಅಂತೇಳಿ. ಈಗ 15 ದಿವಸ 20 ದಿವಸಕ್ಕೆ ಹೋಗ್ಬಿಟ್ಟಿದೆ. ಏನೋ ಮೊನ್ನೆ ಈಗಾಗಲೇ ನಮ್ಮ BMRD ಚೇರ್ಮನ್ರು ನಮ್ಮ ನಿರ್ದೇಶಕರು ಹೇಳಿದ್ರೆ ಮೊನ್ನೆ ಇದು ಏನೋ ಯುಗಾದಿ ಮತ್ತು ರಂಜಾನ್ ದಿವಸ ಒಳ್ಳೆ ನೀರು ಕೊಟ್ಟಿದ್ದು. ಇಡೀ ಹಳೆ ಪಟ್ಟಣದಲ್ಲಿ 1 ದಿವಸ ಮುಂಚೆನೇ ನೀರು ತುಂಬೋಗಿತ್ತು, ಎಲ್ಲ ತೊಟ್ಟಿಗಳಲ್ಲಿ ನೀರು ತುಂಬೋಗಿತ್ತು. ಆನಂತರ ಎಕ್ಸ್ಟೆನ್ಷನ್ ಅಲ್ಲಿ ಇಡೀ ರಾತ್ರಿ ನಿನ್ನೆ ಮೊನ್ನೆ ಆಚೆ ಮನೆ ಎಲ್ಲನೂ ಇಂದ ಹಿಡಿದು ನೀರನ್ನ ತುಂಬಿಸಿ ಒಳ್ಳೆ ವ್ಯವಸ್ಥೆನ ಮಾಡಿ ಇವತ್ತು ದಿವಸ ಎಲ್ಲರಿಗೂ, ಪ್ರತಿಯೊಬ್ಬ ಹೊಸಕೋಟೆಯ ನಗರಸಭೆ ವ್ಯಾಪ್ತಿಯಲ್ಲಿ ಪ್ರತಿಯೊಬ್ಬ ಪ್ರಜೆಗೂ ಕೂಡ ನೀರು ಸಿಗುವಂತದ್ದಾಗಿದೆ. ಕಸಗಳ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಕಸದ ರಾಶಿಗಳು ಎಲ್ಲ ಕಡೆ ಅಲ್ಲೆಲ್ಲೇ ಇದೆ. ಎಲ್ಲಿ ನೀವು ತುಂಬಿಸ್ತೀರಿ ಕಸ ತಗೊಂಡೋಗಿ? ಏನು ಹೊಸಕೋಟೆಯಲ್ಲಿ ಕಸ ತೆಗಿತೀರಿ? ಸುಮಾರು 4 ಟನ್ 5 ಟನ್ ಕಸ ಬರುತ್ತೆ ಪ್ರತಿದಿನ ಬರುವಂತ ಕಸ. 20 ಟನ್ ಕಸ, 20 ಟನ್ ಕಸ ಬರುತ್ತೆ, 25-30 ಟನ್ ಕಸ ಬರುತ್ತೆ. ಈ ಕಸನ ಎಲ್ಲಿ ಹಾಕ್ತೀರಿ? ಹಾಕೋದಕ್ಕೆ ವ್ಯವಸ್ಥೆ ಇಲ್ಲ, ಕಚೇರಿನಲ್ಲಿ ಯಾರು ರೆಸ್ಪಾನ್ಸ್ ಇಲ್ಲ. ಆಮೇಲೆ ಏನು ಬಿಲ್luಗಳು ಕೋಟ್ಯಾಂತರ ರೂಪಾಯಿ, ಈಗಾಗಲೇ ತಾವೆಲ್ಲ ಬಡ್ಜೆಟ್ ಮೀಟಿಂಗ್ ಹೋಗಿದ್ರಿ, ಕೋಟ್ಯಾಂತರ ರೂಪಾಯಿ ಬಿಲ್luಗಳು ತೋರಿಸ್ತಾರೆ, ಕೋಟ್ಯಾಂತರ ರೂಪಾಯಿ ಬಿಲ್ಲು. ಅದು ಎಲ್ಲಿಂದ ಬರುತ್ತೋ, ಎಲ್ಲಿ ಹೋಗ್ತಾರೋ, ಯಾರು ಕೊಡ್ತಾರೋ, ಎಲ್ಲಿಗೆ ಹೋಗ್ತಾರೋ ಗೊತ್ತಿಲ್ಲ. ಸ್ಟ್ರೀಟ್ ಲೈಟು ಕೋಟ್ಯಾಂತರ ರೂಪಾಯಿ, ಸ್ಟ್ರೀಟ್ ಲೈಟು. ನೀವು ಉದಾಹರಣೆಗೆ ಆ ಕಂಪ್ಲೇಂಟು ಮತ್ತು ಪ್ರತಿದಿನ ಏನೋ ಪುಸ್ತಕದಲ್ಲಿ ಕಂಪ್ಲೇಂಟ್ ಬರ್ತವಲ್ಲ, ಆ ಕಂಪ್ಲೇಂಟು ಆ ಬಡ್ಜೆಟ್ಗೂ ಲೆಕ್ಕನೇ ಇಲ್ಲ. ಈ ಕಂಪ್ಲೇಂಟಲ್ಲಿ 10% ಇದ್ರೆ ಬಡ್ಜೆಟ್ 1000% ದುಡ್ಡು ವೇಸ್ಟ್ ಆಗ್ತದೆ. ಇದನ್ನೆಲ್ಲ ಸರಿ ಮಾಡಬೇಕು ಅಂದರೆ ಒಳ್ಳೆ ಜನ ಸರ್ಕಾರ ಬರಬೇಕು. ಆ ಜನ ಸರ್ಕಾರ ಹೆಂಗಿರ್ಬೇಕು ಅಂತಂದ್ರೆ ಪ್ರತಿಯೊಬ್ಬ ಏನು ನಗರಸಭಾ ಸದಸ್ಯರು ಕೂಡ ನಮಗೆ ಕೈಗೆ ಎಟ್ಕೊಂತಿರ್ಬೇಕು, ನಮಗೆ ಸಿಗಬೇಕು, ನಮ್ಮ ಮಧ್ಯದಲ್ಲಿ ಇರಬೇಕು, ನಮ್ಮ ಜೊತೆಲಿ ಕುಂತಿರಬೇಕು, ನಮ್ಮ ಜೊತೆಲಿ ಟೀ ಕುಡಿಬೇಕು, ನಮ್ಮ ಜೊತೆಲಿ ಪ್ರತಿ ದಿವಸ ಸಂಪರ್ಕದಲ್ಲಿ ಇರಬೇಕು ಅಂತಂದ್ರೆ ಕಾಂಗ್ರೆಸ್ನ ಸದಸ್ಯರು ಬಿಟ್ರೆ ಇನ್ನು ಯಾರು ಕೂಡ ಕೆಲಸ ಮಾಡಲ್ಲ ಅಂತೇಳಿ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ. ಕಾರಣ ಏನು ಅಂತಂದ್ರೆ ಈಗಾಗಲೇ ಏನಾಗಿದೆ ಅಂತಂದ್ರೆ ಉದಾಹರಣೆಗೆ ನಾವು ದಿನ ಒಂದೇ ಟಿಫನ್ ತಿಂದ್ರೆ ನಮ್ಗೆ ಬೇಜಾರಾಗುತ್ತೆ, ಆ ಟಿಫನ್ ಮೇಲೆ ನಮಗೆ ಬೇಜಾರಾಗುತ್ತೆ ತಿನ್ನೋರಿಗೆ. ಹಾಗಾಗಿ ಈಗಾಗಲೇ BJP 15ರಿಂದ 17 ವರ್ಷಗಳ ಕಾಲ ಅನುಭವಿಸ್ಬಿಟ್ಟಿದ್ದಾರೆ, ಅವ್ರಿಗೆ ಬೇಜಾರಾಗ್ಬಿಟ್ಟಿದೆ. ಪಾಪ ನೀವು ಬದಲಾವಣೆ ಮಾಡಬೇಕು. ನೀವು ಎಲ್ಲಿವರೆಗೂ ಆ ಒಂದು ನಗರಸಭೆನ ಬದಲಾವಣೆ ಮಾಡಲ್ವೋ, ಹೊಸ ಸರ್ಕಾರ ಬರಲ್ವೋ, ಅಲ್ಲಿವರೆಗೂ ನಗರದ ಅಭಿವೃದ್ಧಿ ಆಗಲ್ಲ. 1ರಿಂದ 1.5 ಲಕ್ಷ ಜನಸಂಖ್ಯೆ ಇದೆ ನಮ್ಮ ಹತ್ರ. ಈ ಏನು ಫ್ಲೋಟಿಂಗ್ ಜನಸಂಖ್ಯೆ 1 ಲಕ್ಷ ಇದೆ, 2.5 ಲಕ್ಷ ಜನಸಂಖ್ಯೆಗೆ ನಾವು ಇವತ್ತು ದಿವಸ ನಗರಸಭೆಯಿಂದ ನೀರನ್ನು ಕೊಡುವಂಥ ವ್ಯವಸ್ಥೆ ಆಗಬೇಕು, ರಸ್ತೆ ಕೊಡುವಂಥ ವ್ಯವಸ್ಥೆ ಆಗಬೇಕು, ಚರಂಡಿ ಕೊಡುವಂಥ ವ್ಯವಸ್ಥೆ ಆಗಬೇಕು, ಆಮೇಲೆ ಅವ್ರಿಗೆ ಕುಡಿಯೋ ನೀರನ್ನ ಕೊಡುವಂಥ ವ್ಯವಸ್ಥೆ ಆಗಬೇಕು. ಆಗದೇ ಇದ್ರೆ ಯಾವುದು ಮಾಡದೇ ಇದ್ರೆ ನಗರಸಭೆ ಬಗ್ಗೆ ಅಸಡ್ಡೆ ಬಂದ್ಬಿಟ್ಟಿದೆ. ಆ ದೃಷ್ಟಿಯಿಂದ ಎಲ್ಲ ಕೆಲಸಗಳು ನೇರವಾಗಿ ಪ್ರತಿಯೊಬ್ಬ ಪ್ರಜೆಗೂ ಸಿಗಬೇಕು ಅಂತಂದ್ರೆ ಕಾಂಗ್ರೆಸ್ ಬೋರ್ಡ್ ಬರಬೇಕು, ಕಾಂಗ್ರೆಸ್ಸಿನ ಸದಸ್ಯರು ಬರಬೇಕು, ಕಾಂಗ್ರೆಸ್ ಸರ್ಕಾರ ಬರಬೇಕು. ಆಗ ಮಾತ್ರ ಸಾಧ್ಯ ಅಂತೇಳಿ ನನ್ನ ಅಭಿಪ್ರಾಯವನ್ನು ತಿಳಿಸ್ತಾ ಇದ್ದೇನೆ. ತಮಗೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.